ಸ್ವಾಮಿ ವಿವೇಕಾನಂದರ ಬಾಲ್ಯ ಜೀವನ. ಸ್ವಾಮಿ ವಿವೇಕಾನಂದರ ಭವ್ಯ ರೂಪ ಅವರತ್ತ ನೋಡುವವರ ಮನಸ್ಸನ್ನ ಸುಲಭವಾಗಿ ತನ್ನೆಡೆಗೆ ಆಕರ್ಷಿಸುತ್ತದೆ. ಅವರ ಬಗ್ಗೆ ತಿಳಿದಿರಲಿ ತಿಳಿಯದೇ ಇರಲಿ, ಎಲ್ಲರೂ ಒಂದು ಕ್ಷಣ ನಿಂತು ನೋಡಿ ಆನಂದಿಸಿ ಕೈ ಬಾಗಿ ನಮಸ್ಕರಿಸಿ ಹೋಗುವಂತೆ ಮಾಡುತ್ತದೆ ಅವರ ಭವ್ಯ ನಿಲುವು. ಸ್ವಾಮಿ ವಿವೇಕಾನಂದರನ್ನ ಭಾರತೀಯ ವೀರ ಸನ್ಯಾಸಿ, ದಿ ಮಾಂಕ್ ಆಫ್ ಇಂಡಿಯಾ, ಭಾರತೀಯ ಉಚ್ಚ ಸಂಸ್ಕೃತಿಯ ಸಾರವನ್ನ ಇಡೀ ಜಗತ್ತಿಗೆ ಸಾರಿದ ಮಹಾನ್ ವ್ಯಕ್ತಿಗಳು. ಏಳಿ ಎದ್ದೇಳಿ, ಜಾಗೃತರಾಗಿರಿ, ನಿಮ್ಮ ಗುರಿ ಮುಟ್ಟುವವರೆಗೂ ವಿಶ್ರಮಿಸದಿರಿ ಎಂಬ ಸಿಂಹ ಗರ್ಜನೆಯಿಂದ ಭಾರತೀಯರನ್ನ ಎಚ್ಚರಿಸಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಮಾರ್ಗದರ್ಶನ ಮಾಡಿದ ಧೀಮಂತ ವ್ಯಕ್ತಿತ್ವ ಅವರದು. ವಿವೇಕಾನಂದರು 1863 ಜನವರಿ 12ರಂದು ಕಲ್ಕತ್ತಾದ ಹೆಸರಾಂತ ದತ್ತ ಮನೆತನದಲ್ಲಿ ಜನಿಸಿದರು. ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರಿ ದೇವಿಯರ ಮಗನಾಗಿದ್ದರು. ಇವರು ಸಾತ್ವಿಕ ಸ್ವಭಾವದವರು. ಇವರಿಗೆ 2 ಹೆಣ್ಣು ಮಕ್ಕಳು. ಗಂಡು ಮಗುವಿಗಾಗಿ ಕಾಶಿ ವಿಶ್ವನಾಥನಲ್ಲಿ ಪ್ರಾರ್ಥಿಸುತ್ತಿದ್ದರು. ತತ್ಫಲವಾಗಿ ಜನಿಸಿದವರೇ ಸ್ವಾಮಿ ವಿವೇಕಾನಂದರು. ಇವರ ಮೂಲ ಹೆಸರು ವೀರೇಶ್ವರ. ಅನ್ನಪ್ರಾಶನದ ಸಮಯದಲ್ಲಿ ನರೇಂದ್ರನಾಥ್ ಎಂದು ಕರೆದರು. ತಂದೆ ತಾಯಿ ಪ್ರೀತಿಯಿಂದ ಕರೆಯುತ್ತಿದ್ದ ಹೆಸರು ಬಿಲೆ. ಬಾಲ್ಯದಿಂದಲೇ ವಿವೇಕಾನಂದರಿಗೆ ಆಧ್ಯಾತ್ಮಿಕ ಶಿಕ್ಷಣದ ಕಡೆಗೆ ಒಲವು ಇತ್ತು. ಸರ್ವಾಂಗ ಸುಂದರ ಶರೀರವನ್ನ ಹೊಂದಿದ್ದರು. ತೇಜಸ್ವಿಯಾದ ಮುಖ, ಹೊಳೆಯುವ ವಿಶಾಲ ನಯನಗಳು ಎಲ್ಲರ ಗಮನ ಸೆಳೆಯುತ್ತಿದ್ದವು. ಆತ್ಮವಿಶ್ವಾಸ ಮತ್ತು ಬುದ್ಧಿಶಕ್ತಿಯಲ್ಲಿ ಬಲವಾದ ನಂಬಿಕೆ ಹೊಂದಿದ್ದರು. ಹೃದಯವಂತಿಕೆ, ಚುರುಕುತನ, ಧೈರ್ಯ, ಸ್ಥೈರ್ಯ, ಉತ್ಸಾಹ ಮತ್ತು ಸಂಶೋಧನಾ ಪ್ರತಿಭೆ ಇವು ಅವರ ಗುಣಗಳಾಗಿದ್ದವು. ಭಾಷಣ ಕಲೆ, ಚಿತ್ರಕಲೆ, ಸಂಗೀತ, ಹಾಸ್ಯ ಪ್ರವೃತ್ತಿ, ಕತೆ ಹೇಳುವುದು ಇವು ಅವರ ಪ್ರತಿಭೆಗೆ ಸಾಕ್ಷಿಯಾಗಿದ್ದವು. ಕುಸ್ತಿ ಆಡುವುದು, ಈಜುವುದು ಇಂತಹ ಹವ್ಯಾಸ ಹೊಂದಿದ್ದರು. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಎಂಬ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದು ಕಾಲೇಜು ಶಿಕ್ಷಣದಲ್ಲಿ ತತ್ವಶಾಸ್ತ್ರ ಮತ್ತು ವಿಜ್ಞಾನ ವಿಷಯವನ್ನ ಅಧ್ಯಯನ ಮಾಡಿದರು. ತತ್ವಶಾಸ್ತ್ರದಲ್ಲಿರುವ ಇವರ ಆಸಕ್ತಿಯನ್ನ ಗಮನಿಸಿದ ಹೇಸ್ಟಿ ಇವರು ಶ್ರೀರಾಮಕೃಷ್ಣ ಪರಮಹಂಸರ ಸಂಪರ್ಕ ಬೆಳೆಸಿಕೊಳ್ಳಲು ಸಲಹೆ ನೀಡಿದರು. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.